ಬಿರು ಬಿಸಿಲಿನ ಮೈಸುಡುವ ವಾತಾವರಣದಲ್ಲಿ ಹೂವುಗಳಿಂದ ಕಂಗೊಳಿಸುತ್ತಿರುವ ಗಿಡಗಳು. ಎಲ್ಲಿ ನೋಡಿದರೂ ಬಣ್ಣ ಬಣ್ಣದ ವಿವಿಧ ನಮೂನೆಯ ಸಸ್ಯರಾಶಿ. ಇದೆಲ್ಲ ಕಂಡುಬರುವುದು ಮಂಗಳೂರಿನ ಲಿಲ್ಲಿ ಪಿಂಟೋ ಅವರ ಮನೆಯ ಮಿನಿ ಉದ್ಯಾನದಲ್ಲಿ. ತುಂಬ ಖುಷಿ ಕೊಡುತ್ತೆ ಗಿಡ, ಮತ್ತು ಪೀಸ್ ಆಫ್ ಮೈಂಡ್, ನೆಮ್ಮದಿ. ಅದಲ್ಲದೆ ತಂಪು, ಮನೆಗೆ ತಂಪು ಉಳಿಯುತ್ತದೆ. ತುಂಬ ಬಿಸಿಲಿರುವಾಗ ಈ ಗಿಡಗಳು, ಅದರಿಂದ ಬರುವ ಗಾಳಿ ನಮಗೆ ತುಂಬ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ತಂಪಿಗೋಸ್ಕರ. ಅಲ್ಲ, ಇಂಪ್ರೂವ್ಮೆಂಟ್ ಆಗಲೇಬೇಕು. ಆದರೆ ಕೂಡ ಏನು ಸ್ವಲ್ಪ ಜಾಗ ಇದ್ದಲ್ಲಿ ಹಸಿರನ್ನು ಬೆಳೆಸಿ ಅಂತ ನಾನು ಎಲ್ಲರಿಗೂ ಹೇಳ್ಕೊಳ್ಳೋದು. ತಮ್ಮ ಮನೆಯ ತುಂಬಾ ವಿವಿಧ ಸಸ್ಯಗಳನ್ನು ಬೆಳೆಯುವ ಮೂಲಕ ಹಸಿರು ಸ್ವರ್ಗ ನಿರ್ಮಿಸಿರುವ ಲಿಲ್ಲಿ ಪಿಂಟೋ ಅವರು ಬಾಲ್ಕನಿಯ ಪುಟ್ಟ ಜಾಗದಲ್ಲಿಯೇ ಸಜ್ಜು ಮಾಡಿರುವ ಗಾರ್ಡನ್ ಎಲ್ಲರ ಗಮನ ಸೆಳೆಯುತ್ತಿದೆ. ಇಲ್ಲಿನ ಹೂವು, ಗಿಡಮೂಲಿಕೆಗಳು, ಅಲಂಕಾರಿಕ ಗಿಡಗಳು, ಔಷಧೀಯ ಸಸ್ಯಗಳು ಇವೆಲ್ಲವೂ ನೈಸರ್ಗಿಕ ಸೌಂದರ್ಯವನ್ನ ಒದಗಿಸುತ್ತಿವೆ. ಇಲ್ಲಿ ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ 2000ಕ್ಕಿಂತ ಜಾಸ್ತಿ ಗಿಡಗಳಿವೆ. ವಿದೇಶಿ ಗಿಡಗಳೆಂದರೆ ಅದುವೇ ನಾವು ವಿದೇಶದಿಂದ ಬಂದ ಗಿಡಗಳು ಈಗ ನಮಗೆ ಇಲ್ಲಿ ಸಿಗುತ್ತವೆ. ಅದು ಕೂಡ 1000 ಗಿಡಕ್ಕಿಂತ ಜಾಸ್ತಿ ಉಂಟು. ನಾವು ಸೇಲ್ ಮಾಡೋದಂದರೆ ಆ ರೀತಿ ನಾವು ಹಬ್ಬಿಕೊಳ್ಳಲ್ಲ. ನಾವು ಏನು ಮಾಡ್ತೀವಿ ಅಂದರೆ ಎಲ್ಲ ಗಾರ್ಡನರ್ಸ್ ಒಟ್ಟಿಗೆ ಸೇರಿ ಒಂದು ದಿನ ನಮ್ಮಲ್ಲಿ ಇದ್ದ ಗಿಡಗಳನ್ನು ಎಲ್ಲ ನಮ್ಮ ಗ್ರೂಪಿನವರಿಗೆ ಹೇಳಿ ಆ ಒಂದು ಪರ್ಟಿಕ್ಯುಲರ್ ದಿನವನ್ನಿಟ್ಟು ನಾವು ಸೇಲ್ ಮಾಡ್ತೇವೆ. ಹೂವಿನ ಗಿಡ ಬಿಟ್ಟು ಬೇರೆ ಏನು ಹಣ್ಣು ಹಂಪಲಿನ ಗಿಡಗಳಿವೆ? ಇದೆ. ಯಾವುದೆಲ್ಲ? ಮ್ಯಾಂಗೋಸ್, ರಾಂಬುಟನ್, ಮತ್ತು ಮಲೇಷಿಯನ್ ಆ್ಯಪಲ್ ಅಂತ ಹೇಳ್ತೇವೆ ಅದು, ಮತ್ತು ಸಪೋಟ ಗಿಡ, ಮತ್ತು ಪೇರಳೆ ಗಿಡ. ಕೃಷಿಗೆ ಅಂದರೆ ನಾವು ಸಣ್ಣಂದಿಲ್ಲ ಕೂಡ ನಮ್ಮ ಮನೆಯಲ್ಲಿ ಕೃಷಿ ಇದರಿಂದ ನಮ್ಮ ಎಲ್ಲರಿಗೂ ಅದು ಇಂಟ್ರೆಸ್ಟ್ ಸಣ್ಣದಿಂದಲೇ ಬಂದಿದೆ. ಇದು ಎಕ್ಸಾಕ್ಟ್ ಲೊಕೇಶನ್ ಹೇಳ್ಬೋದಾದರೆ ನಿಯರ್ ಬನ್ಸ್ ಹಾಸ್ಟೆಲ್, ಕರಂಗಲ್ಪಾಡಿ, CG ಕಾಮತ್ ರೋಡು, ಮ್ಯಾಂಗ್ಳೂರು 3. ಹಸಿರು ಕಣ್ಮನ ಸೆಳೆಯುವ ಈ ಮಿನಿ ಉದ್ಯಾನವು ನೆರೆಹೊರೆಯ ಜನರಿಗೂ ಪ್ರೇರಣೆ ನೀಡುತ್ತಿದೆ. ಆಸಕ್ತಿ, ಪ್ರೀತಿಯಿಂದ ಸಸ್ಯಗಳ ಹೊಸ ಪ್ರಪಂಚವನ್ನು ನಿರ್ಮಿಸಿರುವ ಲಿಲ್ಲಿ ಪಿಂಟೋ ಅವರು ಗಿಡಗಳನ್ನು ಬೆಳೆಸುವವರಿಗೆ ಮಾದರಿಯಾಗಿದ್ದಾರೆ.